ನಿನ್ನೆ ಹುಣಸೂರಿನಲ್ಲಿ ಮಧ್ಯಾಹ್ನದ ಸಂದರ್ಭದಲ್ಲಿ ರಶೀದ್ ಅವರಿಗೆ ಸೇರಿದಂಥ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದೂಕುದಾರಿಗಳು ಮುಸುಕುದಾರಿಗಳು ನುಗ್ಗಿ 5 ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನ ಬೆಳ್ಳಿ ವಜ್ರವನ್ನು ದರೋಡೆಯನ್ನು ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ನಮ್ಮಲ್ಲಿ ಹಗಲು ದರೋಡೆ ಅಂತ ಹೇಳ್ತಾರೆ. ಹಗಲು ದರೋಡೆಗೆ ನಮ್ಮ ಮೈಸೂರಿನಲ್ಲಿ ಆಗಿಂದಾಗ್ಗೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೂ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಕಾನೂನು ಸುವ್ಯವಸ್ಥೆಗಾಗಲಿ ಯಾವುದೇ ಬೆಲೆ ಇಲ್ಲದೆ ಇದ್ದಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ 2015ರಲ್ಲಿ ರಾಜು ಮರ್ಡರ್ ಕೇಸ್ ಆಯಿತು. ಆಗ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಭಾಳ ಕಾರ್ಯದಕ್ಷತೆಯಿಂದ ನಡ್ಕೊಂಡು ಮೈಸೂರು ಪೊಲೀಸರು ಅಬಿದ್ ಪಾಷನನ್ನು ಹಿಡಿದ್ರು. ಆದರೆ ಅಬಿದ್ ಪಾಷನ್ ಮೇಲೆ ಚಾರ್ಜ್ ಶೀಟ್ ಹಾಕೋಕ್ಕೆ 90 ದಿನ ಕಳೆದ್ರೂ ಕೂಡ ಇವರು ಮೀನಾಮೇಷ ಎಣಿಸಿ ಅಬಿದ್ ಪಾಷಗೆ ಬೇಲ್ ಸಿಗುವಂತೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವಕಾಶ ಮಾಡಿಕೊಡ್ತು. ಇವತ್ತು ಅಬಿದ್ ಪಾಷ ಓಡಾಡ್ಕೊಂಡಿದ್ದಾನೆ. ಅದಾದ ನಂತರ DC ಶಿಖಾ ಅವ್ರ ಮೇಲೆ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಕೂಡ ಮರಿಗೌಡ ಅರೆಸ್ಟೇ ಆಗಲಿಲ್ಲ. ಹಾಗೆ ಇಲ್ಲಿದ್ದಂಥ ರೀಜನಲ್ ಕಮಿಷನರು ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಆಯಿತು, ಚಪ್ಪಲಿನಲ್ಲಿ ಹೊಡೆಯುವಂಥ ಕೆಲಸ ಆಯಿತು. MK ಗಣಪತಿ ಅವ್ರದ್ದು ಇಲ್ಲೇ ಕೊಡಗಲ್ಲಿ ಅವ್ರದ್ದು ಅನುಮಾನಾಸ್ಪದವಾಗಿ ಸಾವಾಯಿತು. ಈ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಮೊದಲನೇ ಟರ್ಮಲ್ಲಿ. ಈಗ 2ನೇ ಟರ್ಮಿಗೆ ಬಂದರೆ ಮೈಸೂರಿನಲ್ಲಿ ಕೆಮಿಕಲ್ ಡ್ರಗ್ಸ್ದು ಫ್ಯಾಕ್ಟ್ರಿ ನಡೆಯುತ್ತೆ. ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅಂಗಡಿನ ಸೀಸ್ ಮಾಡ್ತಾರೆ. ರಿಂಗ್ ರೋಡಿಗೆ ಅಂಟ್ಕೊಂಡಿರೋ ಜಾಗದಲ್ಲಿ ಅಂಗಡಿ ನಡೀತಾ ಇದೆ. ಆದರೆ ಇಲ್ಲಿನ ಲೋಕಲ್ ಪೊಲೀಸಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇಂಟೆಲಿಜೆನ್ಸ್ ಅವರು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ, ಅಥವಾ ಅವ್ರಿಗೆ ಗೊತ್ತಿದ್ರೂ ಕೂಡ ಆಳುವ ಸರ್ಕಾರ ಅವ್ರ ಪರನೇ ಇದೆ ಅಂತೇಳಿ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡಿದ್ರು ಅಂತೇಳಿ ನಮಗೆ ಅನುಮಾನ ಕಾಡುತ್ತೆ. ಈಗ ಹುಣಸೂರಿನಲ್ಲಿ ಹಗಲು ದರೋಡೆ ಆಗಿದೆ. ಇತ್ತೀಚೆಗೆ ಕಾರ್ತಿಕ್ ಅನ್ನೋ ಹುಡುಗನ್ನ ಅಟ್ಟಾಡಿಸಿ ಕೊಂದರು. ಕೊನೆಗೆ ಕಾರ್ತಿಕ್ನ ಸಹಚರನನ್ನು ಕೊಂದರು. ಹೀಗೆ ಒಂದು ಹಿಂದೆ ಒಂದು ದಾಳಿಗಳಾಗ್ತಾ ಇದೆ. ದಸರಾ ನಡೀತಾ ಇದೆ. ದಸರಾ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂಥ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ. ಮುಖ್ಯಮಂತ್ರಿಗಳು ಮಾತಾಡಲ್ಲ, ಹೋಮ್ ಮಿನಿಸ್ಟ್ರು ಮಾತಾಡಲ್ಲ, ದಲಿತ ಸಮಾಜಕ್ಕೆ ಸೇರಿದಂಥ ಬಾಲಕಿ ಬಗ್ಗೆನೂ ಕೂಡ ಒಂದು ಧ್ವನಿ ಎತ್ತೋರ ಗತಿ ಇಲ್ದಂಗೆ ಆಗೋಗುತ್ತೆ. ಅಂದರೆ ಇವತ್ತು ಪರಿಸ್ಥಿತಿ ಏನು ಸೃಷ್ಟಿಯಾಗಿದೆ. ಬೇಕಾದ್ರೆ ನಡಲಿ, ನಾನು ಕುರ್ಚಿನಲ್ಲಿ ಭದ್ರವಾಗಿ ಕೂತ್ಕೊಂಡಿರೋಣ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದಾರೆ.